ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಧರ್ಮ, ಕರ್ಮ ಮತ್ತು ನ್ಯಾಯದ ದೇವರು ಆದ ಶನಿದೇವನು ತನ್ನ ವಾಹನವಾಗಿ ಕಾಗೆಯನ್ನೇ ಏಕೆ ಆರಿಸಿಕೊಂಡ? ನಿಮಗೆ ಈ ವಿಡಿಯೋ ಅರ್ಥ ಆಗ್ಬೇಕಂದ್ರೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಸ್ನೇಹಿತರೆ, ಭಾರತದ ಪೌರಾಣಿಕ ಪರಂಪರೆಯಲ್ಲಿ ಶನಿದೇವನಿಗೆ ವಿಶೇಷ ಸ್ಥಾನವಿದೆ. ಜನರು ಭಯದಿಂದಲೂ ಭಕ್ತಿಯಿಂದಲೂ ಶನಿದೇವನನ್ನು ಸ್ಮರಿಸುತ್ತಾರೆ. ಶನಿ ಎಂದರೆ ಕೇವಲ ಕಠಿಣ ಶಿಕ್ಷೆ ನೀಡುವ ದೇವನಲ್ಲ, ಆತನು ನ್ಯಾಯದ ಅಧಿಪತಿ, ಕರ್ಮಫಲದ ನಿರ್ಣಾಯಕನು ಮತ್ತು ಧರ್ಮದ ರಕ್ಷಕ. ಶನಿದೇವನ ವಾಹನವಾಗಿರುವ ಕಾಗೆ ಕೂಡ ಈ ಕಾರಣದಿಂದಲೇ ಪವಿತ್ರವಾಗಿದ್ದು ಅನೇಕ ರಹಸ್ಯಗಳನ್ನೊಳಗೊಂಡಿದೆ. ಶನಿದೇವನಿಗೆ ಕಾಗೆ ಹೇಗೆ ವಾಹನ ಆಯಿತು? ಆ ಕಾಗೆ ಹಿಂದೆ ಇರುವ ಕಥೆ ಏನು? ಈ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ಸ್ನೇಹಿತರೆ, ಸೂರ್ಯ ಪುತ್ರನಾದ ಶನಿ ಕಠಿಣತೆಯ ಜನ್ಮ ಕಥೆ. ಶನಿದೇವನು ಸೂರ್ಯದೇವ ಮತ್ತು ಛಾಯಾದೇವಿಯ ಪುತ್ರ. ಶನಿಯ ಜನ್ಮವೇ ವಿಚಿತ್ರ. ಬಾಲ್ಯದಿಂದಲೇ ಶನಿ ಗಂಭೀರ, ಮೌನ ಸ್ವಭಾವಿ, ಆಳವಾದ ದೃಷ್ಟಿಯಾದವನು. ಅವನ ದೃಷ್ಟಿ ಬೀಳುತ್ತಿದ್ದಂತೆ ಅನ್ಯಾಯ, ಅಹಂಕಾರ, ಪಾಪಗಳು ಕರಗುತ್ತವೆ ಎಂಬ ನಂಬಿಕೆ ಇತ್ತು. ಇದರಿಂದಲೇ ಸೂರ್ಯದೇವನಿಗೂ ಶನಿಯ ನಡುವೆ ದೂರವಾಯಿತು. ಶನಿ ಬಾಲ್ಯದಲ್ಲಿಯೇ ತಪಸ್ಸು, ನಿಯಮ, ಸಂಯಮ, ಸತ್ಯವನ್ನು ಅಳವಡಿಸಿಕೊಂಡನು. ಅವನು ಲೋಕದ ವೈಭವವನ್ನು ತ್ಯಜಿಸಿ ಕರ್ಮದ ನಿಯಮವನ್ನು ಅರ್ಥ ಮಾಡಿಕೊಳ್ಳಲು ಅರಣ್ಯಗಳಲ್ಲಿ ತಪಸ್ಸು ಮಾಡಿದನು. ಶನಿಯ ತಪಸ್ಸು ಮತ್ತು ಬ್ರಹ್ಮದೇವನು ಹೇಗೆ ಹೊರಕೊಟ್ಟನು? ದೀರ್ಘಕಾಲದ ತಪಸ್ಸಿನಿಂದ ಬ್ರಹ್ಮದೇವನು ಸಂತುಷ್ಟನಾದನು. ಬ್ರಹ್ಮದೇವನು ಶನಿಗೆ ಪ್ರತ್ಯಕ್ಷನಾಗಿ, ಏನು ವರ ಬೇಕು ಮಗನೇ ಎಂದು ಕೇಳಿದನು. ಶನಿ ಉತ್ತರಿಸಿದನು, ಪ್ರಭುವೇ, ನಾನು ಯಾರಿಗೂ ಅನ್ಯಾಯ ಮಾಡಬಾರದು. ಸತ್ಯ, ಧರ್ಮ, ಕರ್ಮಗಳ ಆಧಾರದಲ್ಲಿ ಲೋಕವನ್ನು ನಡೆಸುವ ಶಕ್ತಿಯನ್ನು ನೀಡಿರಿ. ಬ್ರಹ್ಮದೇವನು ಆಶೀರ್ವಾದಿಸಿದನು, ನೀನು ಕರ್ಮ ಫಲದ ಅಧಿಪತಿಯಾಗುವಿ. ಯಾರು ನಿನ್ನಿಂದ ತಪ್ಪಿಸಿಕೊಳ್ಳಲಾರರು. ಆದರೆ ನಿನ್ನ ನ್ಯಾಯ ಕಠಿಣವಾಗಿರುತ್ತದೆ. ಆ ದಿನದಿಂದ ಶನಿದೇವನು ನ್ಯಾಯದ ದೇವನಾಗಿ ಲೋಕದಲ್ಲಿ ಪ್ರಸಿದ್ಧನಾದನು. ಶನಿಗೆ ಒಂದು ವಾಹನ ಬೇಕಾಗುತ್ತದೆ. ಎಲ್ಲಾ ದೇವತೆಗಳಿಗೆ ಒಂದು ವಾಹನ ಇತ್ತು. ವಿಷ್ಣುವಿಗೆ ಗರುಡ, ಶಿವನಿಗೆ ನಂದಿ, ಇಂದ್ರನಿಗೆ ಐರಾವತ. ಆದರೆ ಶನಿಗೆ ವಾಹನ ಇರಲಿಲ್ಲ. ಶನಿದೇವನು ಲೋಕ ಸಂಚಾರ ಮಾಡುವಾಗ ಜನರು ಅವನನ್ನು ಕಾಣುತ್ತಿದ್ದಂತೆಯೇ ಭಯಪಟ್ಟು ಓಡಿ ಹೋಗುತ್ತಿದ್ದರು. ಒಂದು ದಿನ ಬ್ರಹ್ಮಲೋಕದಲ್ಲಿ ಸಭೆ ನಡೆಯಿತು. ಅಲ್ಲಿ ದೇವತೆಗಳು ಶನಿಗೆ ಹೇಳಿದರು, ನಿನಗೂ ಒಂದು ವಾಹನ ಬೇಕು. ಅದು ನಿನ್ನ ಗುಣಗಳಿಗೆ ತಕ್ಕದ್ದಾಗಿರಬೇಕು. ಶನಿ ಯೋಚನೆಯಲ್ಲಿ ಮುಳುಗಿದನು. ಆ ಕ್ಷಣದಲ್ಲಿ ಅವನ ದೃಷ್ಟಿ ಭೂಮಿಯ ಕಡೆ ಬಿತ್ತು. ಧರ್ಮನಿಷ್ಠ ಕಾಗೆಯ ಜನ್ಮ. ಭೂಮಿಯಲ್ಲಿ ಒಂದು ಕಾಗೆ ಇತ್ತು. ಸಾಮಾನ್ಯ ಕಾಗೆಯಲ್ಲ ಅದು ಪ್ರತಿದಿನ ಧರ್ಮದ ಮಾರ್ಗವನ್ನೇ ಅನುಸರಿಸುತ್ತಿತ್ತು. ಇತರ ಪಕ್ಷಿಗಳು ಆಹಾರಕ್ಕಾಗಿ ಜಗಳವಾಡುತ್ತಿದ್ದರೆ ಈ ಕಾಗೆ ಯಾರಿಂದಲೂ ಕಸಿದುಕೊಳ್ಳುತ್ತಿರಲಿಲ್ಲ. ಸತ್ತ ಜೀವಿಗಳಿಂದ ಮಾತ್ರ ಆಹಾರ ಸೇವಿಸುತ್ತಿತ್ತು. ಯಾರು ತಿರಸ್ಕರಿಸುತ್ತಿದ್ದನ್ನೇ ಸ್ವೀಕರಿಸುತ್ತಿತ್ತು. ಒಂದು ದಿನ ಒಬ್ಬ ಋಷಿ ತನ್ನ ಆಶ್ರಮದ ಬಳಿ ಆಹಾರ ಇಟ್ಟು ದೇವರಿಗೆ ಅರ್ಪಿಸಿದನು. ಇತರ ಪಕ್ಷಿಗಳು ಅದನ್ನು ಕದಿಯಲು ಬಂದವು. ಆದರೆ ಆ ಕಾಗೆ ಹೇಳಿತು, ಇದು ದೇವರಿಗೆ ಅರ್ಪಿತ, ಇದನ್ನು ಮುಟ್ಟುವುದು ಪಾಪ. ಈ ಮಾತು ಶನಿದೇವನ ಕಿವಿಗೆ ಬಿದ್ದಿತು. ಶನಿ ಮತ್ತು ಕಾಗೆಯ ಪರೀಕ್ಷೆ. ಶನಿದೇವನು ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಭೂಮಿಗೆ ಇಳಿದನು. ಅವನು ಆ ಕಾಗೆಯನ್ನು ಪರೀಕ್ಷಿಸಲು ನಿರ್ಧರಿಸಿದನು. ವೃದ್ಧನು ಕಾಗೆಗೆ ಕೇಳಿದನು, ನಾನು ಹಸಿದಿದ್ದೇನೆ, ನನಗೆ ಆಹಾರ ಕೊಡು. ಕಾಗೆ ಉತ್ತರಿಸಿತು, ಸ್ವಾಮಿ, ನಾನು ಕಸಿದುಕೊಳ್ಳುವುದಿಲ್ಲ. ಯಾರು ತ್ಯಜಿಸಿದ ಆಹಾರ ಸಿಕ್ಕರೆ ಮಾತ್ರ ಕೊಡಬಲ್ಲೆ. ವೃದ್ಧನು ಮತ್ತೊಮ್ಮೆ ಕೇಳಿದನು, ನೀನು ಹಸಿದವನನ್ನು ಉಪೇಕ್ಷಿಸುತ್ತೀಯಾ? ಕಾಗೆ ಶಾಂತವಾಗಿ ಹೇಳಿತು, ಧರ್ಮವನ್ನು ಬಿಟ್ಟು ಮಾಡಿದ ದಾನವು ಪಾಪವೇ. ಈ ಮಾತು ಶನಿಯನ್ನು ಸಂತೋಷಪಡಿಸಿತು. ಕಾಗೆಗೆ ಬಂದ ಶಾಪ ಮತ್ತು ಶನಿಯ ಕೃಪೆ. ಒಂದು ಬಾರಿ ರಾಜನ ಅರಮನೆಯಲ್ಲಿ ಆಹಾರವನ್ನು ವಾಸನೆಗೆ ಆಕರ್ಷಿತನಾಗಿ ಕಾಗೆ ಹಾರಿತು. ಅಲ್ಲಿ ಕೆಲವರು ಅದನ್ನು ಒಡೆದರು. ಗಾಯಗೊಂಡ ಕಾಗೆ ಪ್ರಾಣ ಬಿಡುವ ಸ್ಥಿತಿಗೆ ತಲುಪಿತು. ಆ ಸಮಯದಲ್ಲಿ ಶನಿದೇವನು ತನ್ನ ನಿಜ ಸ್ವರೂಪದಲ್ಲಿ ಪ್ರತ್ಯಕ್ಷನಾದನು. ನೀನು ಧರ್ಮವನ್ನು ಬಿಡಲಿಲ್ಲ. ನಿನ್ನ ಸಹನೆಗೆ, ತ್ಯಾಗ, ನಿಯಮ ನನಗೆ ಇಷ್ಟವಾಯಿತು ಎಂದು ಹೇಳಿ ಕಾಗೆಗೆ ವರ ನೀಡಿದನು. ನೀನು ನನ್ನ ವಾಹನವಾಗುವಿ. ನಿನ್ನ ಮೂಲಕವೇ ನಾನು ಲೋಕಕ್ಕೆ ಸಂದೇಶ ನೀಡುವೆ. ಆ ಕ್ಷಣದಿಂದ ಕಾಗೆ ದಿವ್ಯ ರೂಪ ಪಡೆದಿತು. ಕಾಗೆ ಶನಿಯ ವಾಹನವಾಗುವ ಕಾರಣ ಶನಿದೇವನು ದೇವಸಭೆಯಲ್ಲಿ ಹೇಳಿದನು, ಕಾಗೆ ತ್ಯಜಿಸಿದ್ದುದನ್ನು ಮಾತ್ರ ಸ್ವೀಕರಿಸುತ್ತದೆ. ಅದು ಅಹಂಕಾರವಿಲ್ಲದ ಪ್ರಾಣಿ. ನನ್ನ ನ್ಯಾಯವೂ ಹಾಗೆಯೇ. ಯಾರು ಅಹಂಕಾರ ಹೆಚ್ಚಿದೆಯೋ ಅವನನ್ನು ಕುಗ್ಗಿಸುತ್ತದೆ. ಹೀಗಾಗಿ ಕಾಗೆ ಶನಿಯ ವಾಹನವಾಗಿ ಆಯ್ಕೆಯಾಯಿತು. ಕಾಗೆಯ ಕಪ್ಪು ಬಣ್ಣವು ಕರ್ಮದ ರಹಸ್ಯ, ಅಜ್ಞಾತ ಭಯ, ಅಂತ್ಯ ಮತ್ತು
ಪರಿವರ್ತನೆಯನ್ನು ಸೂಚಿಸುತ್ತದೆ. ಕಾಗೆ ಕಂಡರೆ ಶನಿ ಸ್ಮರಣೆ ಯಾಕೆ? ಜನರು ಹೇಳುತ್ತಾರೆ, ಕಾಗೆ ಮನೆಯ ಮುಂದೆ ಕೂಗಿದರೆ ಏನು ಆಗುತ್ತದೆ? ಇದಕ್ಕೆ ಪೌರಾಣಿಕ ಕಾರಣ ಕೂಡ ಇದೆ. ಕಾಗೆ ಶನಿಯ ದೂತ, ಅದು ಎಚ್ಚರಿಕೆ ನೀಡುತ್ತದೆ. ಮನುಷ್ಯ ತನ್ನ ಕರ್ಮವನ್ನು ಪರಿಶೀಲಿಸಬೇಕೆಂದು ಸೂಚಿಸುತ್ತದೆ. ಶನಿವಾರ ಕಾಗೆಗೆ ಆಹಾರ ಕೊಟ್ಟರೆ ಶನಿಯ ಕೃಪೆ ದೊರೆಯುತ್ತದೆ ಎಂದು ನಂಬುತ್ತಾರೆ. ಇದು ಕೇವಲ ಭಯ ನಿವಾರಣೆಯಲ್ಲ, ದಯೆ ಮತ್ತು ದಾನದ ಸಂಕೇತ. ಶನಿ, ಕಾಗೆ ಮತ್ತು ಮನುಷ್ಯನ ಜೀವನ ಯಾರಿಗೂ ಶತ್ರುವಲ್ಲ. ಅವನು ಕೇವಲ ನ್ಯಾಯಾಧಿಪತಿ. ಕಾಗೆಯಂತೆ ತ್ಯಾಗ, ಸಹನೆ, ಸತ್ಯ, ಧರ್ಮ ಪಾಲಿಸುವವರಿಗೆ ಶನಿ ಆಶೀರ್ವಾದ ನೀಡುತ್ತಾನೆ. ಕಾಗೆ ಸತ್ತ ಜೀವಿಗಳನ್ನೇ ಆಹಾರವಾಗಿಸಿಕೊಳ್ಳುತ್ತದೆ. ಇದು ಜೀವನದ ಸತ್ಯವನ್ನು ನೆನಪಿಸುತ್ತದೆ. ಎಲ್ಲವೂ ನಾಶವಾಗುತ್ತದೆ, ಕರ್ಮ ಮಾತ್ರ ಉಳಿಯುತ್ತದೆ. ಶನಿದೇವನ ಕಾಗೆಯ ಕತೆ ನಮಗೆ ಹೇಳುವುದು ಏನೆಂದರೆ, ಅಹಂಕಾರವಿಲ್ಲದೆ ಬದುಕಬೇಕು, ಧರ್ಮವನ್ನು ಬಿಡಬಾರದು. ತ್ಯಾಗ ಮತ್ತು ಸಹನೆ ಮಹಾನ್ ಗುಣಗಳು. ಕರ್ಮದಿಂದ ಯಾರು ತಪ್ಪಿಸಿಕೊಳ್ಳಲಾರರು. ಕಾಗೆ ಶನಿ ವಾಹನವಾದುದು ಭಯದ ಕಾರಣವಲ್ಲ, ಜೀವನದ ಸತ್ಯವನ್ನು ನೆನಪಿಸುವ ಸಂಕೇತ. ಇಂದಿಗೂ ಶನಿವಾರ ಕಾಗೆಗೆ ಆಹಾರ ಹಾಕುವಾಗ ನಾವು ಶನಿಯನ್ನು ಮಾತ್ರವಲ್ಲ, ನಮ್ಮೊಳಗಿನ ಅಹಂಕಾರವನ್ನು ತ್ಯಜಿಸುತ್ತೇವೆ. ಶನಿದೇವನು ಕಾಗೆಯ ಮೇಲೆ ಕುಳಿತು ಸಂಚರಿಸುತ್ತಿರುವುದು ನ್ಯಾಯ ಯಾವತ್ತೂ ಮೌನವಾಗಿಯೇ ಬರುತ್ತದೆ ಎಂಬ ಸಂದೇಶ ಶನಿ ಶಿಕ್ಷಿಸುತ್ತಾನೆ, ಆದರೆ ಶುದ್ಧ ಹೃದಯವಂತವರನ್ನು ಶಿಕ್ಷಿಸುತ್ತಾನೆ. ಕಾಗೆ ಕಿರುಚುತ್ತದೆ, ಆದರೆ ಸತ್ಯವನ್ನು ಹೇಳುತ್ತದೆ. ಇದೇ ಶನಿದೇವನ ಕಾಗೆಯ ಅಮರ ಕತೆ. ಸ್ನೇಹಿತರೆ, ಈ ಶನಿ ಮತ್ತು ಕಾಗೆಯ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಈ ವಿಡಿಯೋನ ಅನೇಕ ಜನರಿಗೆ ಶೇರ್ ಮಾಡಿ. ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ, ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.